Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಶ್ವರಪ್ಪನವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ನೀವು ಗಂಭೀರವಾದಂತ ಆರೋಪ ಮಾಡಿದ್ರಿ. ಈಗ ನೋಡಿ ನಿಮ್ಮ ಮೇಲೆ ಆರೋಪ ಬಂದಿದೆ, ಹೀಗಾಗಿ ಸಚಿವರು ರಾಜೀನಾಮೆ ಕೊಡಬೇಕು. ಇನ್ನು ಬಿಜೆಪಿ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಮಾತಾಡ್ತಾನೆ ಇದ್ದಾರೆ. ಅಶ್ವಥ್ ನಾರಾಯಣ ವಾಗ್ದಾಳಿ ಮಾಡಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ ಭ್ರಷ್ಟಾಚಾರ ಎತ್ತಿ ಹಿಡಿಲಿಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯಾರ ಕೈನಲ್ಲಿದೆ ಹಣಕಾಸು ಖಾತೆ ರಾಜ್ಯದಲ್ಲಿ? PCM ಅಂತ ಕರೆದ್ರಲ್ವ ನೀವಾಗ, ಈಗೇನಂತೀರಿ? ರಾಜೀನಾಮೆ ಕೊಡಿ. ಇದು ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ ಹೇಳಿರುವಂತಹ ರೀತಿ. ವಾಲ್ಮೀಕಿ ನಿಗಮ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಧೀಕ್ಷಕ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಹೇಳಿರುವಂತ ಮಾತಿದು. ಅಧಿಕಾರಿ ಅಧೀಕ್ಷಕ ಪ್ರಾಬಲಿ ಕರ್ನಾಟಕದ ಇತಿಹಾಸದಲ್ಲಿ 77 ವರ್ಷದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ಕೊಟ್ಟು ನ್ಯಾಯವನ್ನು ಎತ್ತಿಡಲಿಕ್ಕೆ ಒಂದು ಹಗರಣವನ್ನು ಬಯಲಿಗೆ ತರಲಿಕ್ಕೆ ನನ್ನ ಪ್ರಾಣದ ಮೂಲಕ ಇವತ್ತು ಸರ್ಕಾರದ ಗಮನ, ಸುಮ್ಮನೆ ಹೇಳಿದ್ರೆ ಗಮನ ಸೆಳೆಯೋಕ್ಕಾಗಲ್ಲ. ಸರ್ಕಾರ ಬಂಡ ಸರ್ಕಾರ, ನಿರ್ಲಕ್ಷ್ಯ ಸರ್ಕಾರ, ಲೂಟಿ ಸರ್ಕಾರ, ಭ್ರಷ್ಟಾಚಾರ ಮಾಡೋದೇ ಅವರ ಕರ್ತವ್ಯ. 100% ಲೂಟಿ. ಇವತ್ತು 187 ಕೋಟಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆರ್ಥಿಕ ಸಚಿವರು ಯಾರು ಆರ್ಥಿಕ ಸಚಿವರು? ಹೇಗೆ ಒಂದು 187 ಕೋಟಿ ಹಣ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಇವತ್ತು ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿ ಯೋಚನೆ ಮಾಡಿ. ಇವತ್ತು ಆ ಕುಟುಂಬದ ಪರಿಸ್ಥಿತಿ, ಇವತ್ತು ಅವನು ಸಾವನ್ನು ಒಪ್ಕೊಳ್ಳೋ ಮೂಲಕ, ಆತ್ಮಹತ್ಯೆಯನ್ನು ಮಾಡೋ ಮೂಲಕ ಇವತ್ತು ಈ ಹಗರಣವನ್ನು ಬಯಲು ಮಾಡ್ತಿದ್ದಾರೆ ನಿಮ್ಮ ಬಂಡ ಸರ್ಕಾರ. ಈ ಕೂಡಲೇ ತಾವು ರಾಜೀನಾಮೆಯನ್ನು ಕೊಟ್ಟು ಆ ಭ್ರಷ್ಟ ಮಂತ್ರಿ ಅಧಿಕಾರಿಗಳನ್ನು ಈ ಕೂಡಲೇ ವಜಾ ಮಾಡಬೇಕು, ಈ ಕೂಡಲೇ ಬಂಧಿಸಬೇಕು. ನಿಮಗೇನಾರು ನೈತಿಕತೆ, ಏನಾರು ಮೌಲ್ಯ ಏನಾರು ಇದ್ದರೆ, ಈ ನಾಲಿಗೆ ಅಂತ ಏನಾರು ಇದ್ದರೆ ನಿಮಗೆ ಮಾತಾಡ್ತಿರಲ್ಲ. PCM ಅಲ್ಲಸಲ್ಲದ ಆಪಾದನೆ ಮಾಡಿದ್ದೀರಿ. ಇವತ್ತು ಲೂಟಿ, ಎಲ್ಲರ ರಕ್ತ ಇರ್ತಿರೋಂಥ ನಿಮ್ಮಂಥ ಮಾನಗಟ್ಟ ಸರ್ಕಾರ, ಅಸಮರ್ಥ ಸರ್ಕಾರ ಈ ಕೂಡಲೇ ನೀವು ತೊಲಗಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ. ವಾಲ್ಮೀಕಿ ನಿಗಮದ ಅಧಿಕಾರಿ ಸಾವನ್ನಪ್ಪಿರುವಂತಹ ಘಟನೆ, ಎಲ್ಲೋ ಕಡೆಗೆ ಅಲ್ಲಾಗಿರುವಂಥ ಭ್ರಷ್ಟಾಚಾರ, ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಅವರು 3 ಪೇಜು ಬರೆದಿಟ್ಟಿದ್ದಾರೆ ಪತ್ರವನ್ನ. ಇಡೀ ಸಚಿವ ಸಂಪುಟವೇ ಶಾಮೀಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಏನರ್ಥ? ಇದರಲ್ಲಿ ಭ್ರಷ್ಟಾಚಾರ ಇದೆ, ಇದರಲ್ಲಿ ಇಡೀ ಸಚಿವ ಸಂಪುಟ ಲಾಬಿ ಮಾಡಿದೆ. ಸರ್ಕಾರದ ವಿರುದ್ಧ ಅಶೋಕ್ ಮಾಡಿರುವಂತಹ ಆರೋಪ ಇದು. ಆತ ಒಂದು ಸುದೀರ್ಘವಾದಂತಹ ಪತ್ರವನ್ನು ಕೂಡ ಬರೆದಿದ್ದಾನೆ. ನೀವು ಈಶ್ವರಪ್ಪ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಏನು ಹೇಳಿದ್ರಿ ಹಿಂದೆ? ಈಗ ವಾಲ್ಮೀಕಿ ನಿಗಮದ ಅಧಿಕಾರಿ ಸಾವನ್ನಪ್ಪಿದ್ದಾರೆ, ತಕ್ಷಣ ಈಗ ಸರ್ಕಾರವೇ ರಾಜೀನಾಮೆ ಕೊಡಬೇಕು, ಇದು ಅಶೋಕ್ ಅವರ ಆಗ್ರಹ. ಭ್ರಷ್ಟಾಚಾರಕ್ಕೆ ನೀವು ಸಾಕ್ಷಿ ಕೇಳ್ತಾ ಇದ್ರಲ್ಲ, ಈಗ ಸಾಕ್ಷಿ ಸಿಕ್ಕಿದೆ ನೋಡಿ. ತಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಕರ್ನಾಟಕ ವಾಲ್ಮೀಕಿ ನಿಗಮ ಅಂದರೆ ಎಸ್ಟಿಗಳಿಗೆ ಸಂಬಂಧಪಟ್ಟಿದ್ದು. ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಇವತ್ತು ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರೋದು ಒಂದು ಹೃದಯ ವಿದ್ರಾಯಕ ಘಟನೆ. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಇವತ್ತು ಅವನ ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ. ಇದೇ ಈಶ್ವರಪ್ಪನವ್ರ ಘಟನೆ ಆದಾಗ ವಿಧಾನಸಭೆಯಲ್ಲಿ ಏನು ಮಾತಾಡಿದ್ರಿ ಸಿದ್ದರಾಮಯ್ಯನವರೇ? ನೀವು ಏನು ಆವಾಜ್ ಬಿಟ್ರಿ? ಅವತ್ತು ಮಾನ ಮರ್ಯಾದೆ ಇದೆಯಾ BJPಯವ್ರಿಗೆ ಅಂತ ಕೇಳಿದ್ರಿ. ಇವತ್ತು ನಿಮ್ಮ ಮಾನ ಮರ್ಯಾದೆ ಇದೆಯಾ? ಅವತ್ತು ವಿಧಾನಸಭೆಯಲ್ಲಿ ಲೂಟಿಕೋರರು BJPಯವರು ಅಂದ್ರಿ. ಇವತ್ತು ಯಾರು ಲೂಟಿಕೋರರು? ನೀವು ತಾನೇ ಲೂಟಿಕೋರರು. 187 ಕೋಟಿ ಲೂಟಿ ಮಾಡಿದಿರಲ್ಲ.
ಇವತ್ತು ನೀವು ರಾಜೀನಾಮೆ ಕೊಡಬೇಕು. ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋ ಸಾಕ್ಷಿ ಕೇಳ್ತಾ ಇದ್ರಿ. ಇವತ್ತು ಸ್ಪಷ್ಟವಾದಂಥ ಸಾಕ್ಷಿ ಸಿಕ್ಕಿದೆ. ಇಡೀ ಸರ್ಕಾರ 187 ಕೋಟಿ ಗುಳುಂ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.